ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು, ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸೇರಿಕೊಂಡು ಜನಪರ ಯೋಜನೆಗಳನ್ನು ರೂಪಿಸುತ್ತಿಲ್ಲ, ಅಭಿವೃದ್ಧಿ ಮಾಡುತ್ತಿಲ್ಲ ಅಂತ ಸಾರ್ವಜನಿಕರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡೋದನ್ನ ನಾವೆಲ್ಲರೂ ನೋಡಿರುತ್ತೇವೆ ಮತ್ತು ಕೇಳಿರುತ್ತೇವೆ. ಆದರೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತೇರ್ದಾಳ್ ಪಟ್ಟಣದಲ್ಲಿ ಪುರಸಭೆ ಸದಸ್ಯರು ಪುರಸಭೆಯ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊದಲಿದ್ದ ಪುರಸಭೆಯ ಮುಖ್ಯಾಧಿಕಾರಿಗಳು ವರ್ಗಾವಣೆಗೊಂಡು ಈಗ ಅಧಿಕಾರ ವಹಿಸಿಕೊಂಡ ಆನಂದ್ ಕೆಸರಗೊಪ್ಪ ಪುರಸಭೆಯ ಮುಖ್ಯಾಧಿಕಾರಿಗಳು ಪಟ್ಟಣದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಮತ್ತು ಸದಸ್ಯರಿಗೆ ಸರಿಯಾಗಿ ಸ್ಪಂದಿಸದೆ ಕಾಲಹರಣ ಮಾಡುತ್ತಿರೋದು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಕೇಳಲು ಹೋದರೆ ಸದಸ್ಯರಿಗೆ ಉತ್ತರಿಸದೆ ಮೌನವಾಗಿರೋದು ಮತ್ತು ಪುರಸಭೆ ಸಿಬ್ಬಂದಿಗಳು ಕೂಡ ಸದಸ್ಯರಿಗೆ ಸ್ಪಂದಿಸದೇ ಇರೋದು, ಇದಕ್ಕೆಲ್ಲ ಬೇಸತ್ತ ಸದಸ್ಯರು ಪುರಸಭೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು ಮತ್ತು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡೋದಾಗಿ JBTV ನ್ಯೂಸ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಜನಪ್ರತಿನಿಧಿಗಳಿಗೆ ಸ್ಪಂದಿಸದ ಅಧಿಕಾರಿಗಳು ಇರುವಾಗ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿರಬಹುದು ನೀವೇ ಯೋಚಿಸಿ. ಆದ್ದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಪ್ರತಿಭಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಪುರಸಭೆಯ ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಚುನಾಯಿತ ಪ್ರತಿನಿಧಿಗಳು JBTV ನ್ಯೂಸ್ ಮೂಲಕ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವರದಿ ಯಮನಪ್ಪ ಗಸ್ತಿ, JBTV ನ್ಯೂಸ್. ಯಾಕಂದ್ರೆ ಈಗ ಸುಮಾರು 1 ವರ್ಷ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಅವ್ರಿಗೆ ಬೇಜಾರಾಗೈತ್ರಿ. ಈಗ ನೋಡಿ, ನೀವು ವಿಚಾರ ಮಾಡ್ರಿ, ಅವ್ರ ರಾಜೀನಾಮೆ ಕೊಡೋ ಪರಿಸ್ಥಿತಿಗೆ ಬಂದೈತೆ ಅಂದ್ರೆ ಮಾತ ಕೇಳಾಗ್ತಾ ಇರಲ್ಲ ಅಧಿಕಾರಿಗಳು, ಅಂದ್ರೆ ಸಾರ್ವಜನಿಕ ಮಾತು ಕೇಳಾಗ್ತಾ ಇರಲ್ಲ. ಮತ್ತು ಹಿಂಗಾಗಿ ಅವರು ಇಲ್ಲಿದ್ದರೆ ಏನು ಉಪಯೋಗ? ನಾವು ಅಲ್ಲೇ ಓಣ್ಯಾಗ ಹೋದ ಕೂಡಲೇ ನಮ್ಮ ಲೈಟ್ ಇಲ್ಲ, ಮುಂದೆ ಕುಡಿಯಾಕ ನೀರಿಲ್ಲ, ಸ್ವಚ್ಛತಾ ಇಲ್ಲ, ಈ ಟೈಪ್ ಮಂದಿ ಕೇಳ್ತಾರ. ಈ ಮೆಂಬರ್ಗಳನ್ನ ಕೇಳ್ಬೇಕ್ರಲ್ಲ. ಇಲ್ಲಿ ಬಂದು ಆಫೀಸ್ಗೆ ಯಾರು ಕೇಳಂಗಿಲ್ಲ. ಮತ್ತೆ ಆಫೀಸ್ ಕೇಳಕ್ ಬಂದ್ರು ಅವ್ರಿಗೆ ಹಂಚ್ಕೊಂಗಿಲ್ಲ ಇವ್ರ ಆಫೀಸರ್. ಈ ಮೆಂಬರ್ಗಳನ್ನ ಮಾತ ಕೇಳೋರ ಆಫೀಸರ್ ಅಂದ್ರೆ ಮತ್ತೆ ಹೊರಗಿನವ್ರು ಕೇಳಂಗಿಲ್ಲ. ಅದಕ್ಕೆ ಬೇಜಾರಾಗೈತೆ ಅವ್ರಿಗೆ. ಮತ್ತೆ ಈಗ ಊರ್ ಸ್ವಚ್ಛತೆ ಆಗ್ಲಿ, ಹಿಂದಕ್ಕೊಬ್ರು ಇದ್ರ ಚಲೋ ಅಗದಿ ಫಸ್ಟ್ ಕ್ಲಾಸ್ ಚೀಫ್ ಆಫೀಸರ್ ಇದ್ರೆ ಅವ್ರ ಅಗದಿ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಹೊಂದ್ಕೊಂಡು ಎಲ್ಲರ ಜೋಡಿ ಇದು ಮಾಡ್ಕೊಂಡು ಹೋಗಿದ್ರೆ. ಆದ್ರೆ ಈಗ ಏನಾಗೈತಿ, ಚೀಫ್ ಆಫೀಸರ್ ಇರೋರು ಜಮ್ಕಂಡಾಗ್ಯಾರ ಅವರು. ಮತ್ತೆ ಇಲ್ಲಿ ಏನ್ರಿ ಆಕೈತೇನೋ ಅವ್ರ ಟೈಮ್ ಸೇರಿ ಬರಂಗೂ ಇಲ್ಲ. ಹಿಂಗಾಗಿ ಸ್ವಲ್ಪ ತೊಂದರೆ ಆಗೈತಿ. ಅದಕ್ಕೆ ಊರದ ಹಿತದೃಷ್ಟಿದಿಂದ ಸ್ವಲ್ಪ ಎಲ್ಲ ವ್ಯವಸ್ಥಿತವಾಗಿ ಮೆಂಬರ್ಗಳು ಮಾತು ಕೇಳ್ಕೊಂಡು ಮತ್ತು ಮೆಂಬರ್ಗಳು ಏನು ಕೆಲಸ ಹೇಳ್ತಾರೆ ಕೆಲಸ ಮಾಡ್ಕೊತ ಹೋದ್ರೆ ಒಂದು ಚಲೋ ರೀ. ಮತ್ತು ಅವರ ತಮ್ಮ ಮನುಷ್ಯ ಬಂದಾಗ ಬಿಲ್ ಬರೋದು. ಮತ್ತು 1.5 ವರ್ಷ ಆತ್ರಿ ಈಗ ಆಡಳಿತ ಅಧಿಕಾರಿ ಅವ್ರು AC ಅವ್ರ ಅಂಡರ್ದಾಗ ಐತ್ರಿ ಈಗ. ಮತ್ತು AC ಅವ್ರ ಅಂಡರ್ದಾಗ ಐತೆ ಅನ್ಕೊಳ್ಳಿ, ಅವರ ಬಿಲ್ ಬರೋದು, ಅವರ ಇದು ಮಾಡೋದು, ಇವ್ರ ಮೆಂಬರ್ಗಳು ಇದ್ದು ಇಲ್ದಂಗೆ ರೀ, ಈ ಟೈಪ್ ಆಗೈತಿ. ಅದಕ್ಕೆ ಸ್ವಲ್ಪ AC ಅವ್ರು ಬಂದು ಅದು ಏನೈತೆ ಅನ್ನೋದು ಯೋಗ್ಯ ವಿಚಾರ ಮಾಡಿಕೆಸಿಂದ ಅವ್ರಿಗೆ ನ್ಯಾಯ ಒದಗಿಸ್ಬೇಕಂತ ನಾವು ಕೇಳ್ಕೊತೀವ್ರಿ. ನಮ್ಮ ಕೂಡ ಸಂತೋಷ್ ಸರ್ ಇದಾರೆ, ಅವ್ರ ಹೇಳಿಕೆ ಏನ್ ಹೇಳ್ತಾರೆ ಅಂತ ನೋಡೋಣ. ಇದು ನಮ್ಮ ತೇರದಾಳ್ ಪುರಸಭೆ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ ರೀ, ಇಲ್ಲಿ ಮುಖ್ಯಾಧಿಕಾರಿಗಳತ್ತ ನೇಮಕಗೊಂಡಾರೆ. ಅವ್ರು ಮುಖ್ಯಾಧಿಕಾರಿ ನೇಮಕಗೊಂಡ್ರು ನಮ್ದು ತೇರದಾಳದ ಹೆಡ್ ಕ್ವಾರ್ಟರ್ ಇದ್ರು ಮನಿ ಜಮಖಂಡಿಯಾಗ ಮಾಡ್ಯಾರಿ. ಸರ್ ರಾತ್ರಿ ಟೈಮ್ದಾಗ ಎಲ್ಲರ ಸಾರ್ವಜನಿಕ ಸಮಸ್ಯೆಗಳು ಬಂದ್ರೆ ಕೇಳವ್ರು ಯಾರೀ? ನಾವು ಯಾರಿಗೆ ಹೇಳ್ಬೇಕು? ಮುಂದೆ ನಮಗೆ ಸಮಸ್ಯೆ ಏನಾಗಿತ್ತ ನಾವು ಯಾರ ಹತ್ರ ಯಾವ ಅಧಿಕಾರಿ ಹೋಗಿ ಸಮಸ್ಯೆ ನಮಗೆ ಪರಿಹಾರ ಯಾಕಂತ ನಮ್ಗೆ ಗೊತ್ತಾಗುತ್ತೋ. ಅದಕ್ಕೆ ಎಲ್ಲರೂ ಸದಸ್ಯರು ಕೂಡ್ಕೊಂಡು ವಿಚಾರ ಮಾಡ್ಕೊಂಡು ಪುರಸಭೆ ಕೀಲಿ ಹಾಕಿ ಮತ್ತು ಧರಣಿ ಕೂತೀವ್ರಿ. ನಮಗೆ ಸಮಸ್ಯೆಗಳು ಪರಿಹಾರ ಹಾಕೋ ಬಿಡ್ತಾವ ಗೊತ್ತಿಲ್ಲ. ನಾವು ಅನ್ಕ ಸಾರ್ವಜನಿಕ ಕಡೆ ಬೇಸ್ಕೊಂಡು ಸಾಕಾಗೈತಿ. ಒಟ್ಟು ಕೂಡ ಸಾಮೂಹಿಕ ರಾಜೀನಾಮೆ ಕೊಡು ಪಕ್ಷಾತೀತವಾಗಿ ಬಂದವ್ರಿ. ಎಲ್ಲರೂ ಊರಿನವ್ರು ಕೂಡ ಬೆಂಬಲ ಕೊಟ್ಟರು. ನಮ್ದು ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಊರಿನ ಅಭಿವೃದ್ಧಿ ಪೂರ ಕುಂಠಿತಾಗೈತ್ರಿ. ಬಾಗಲಕೋಟೆ ಡಿಸ್ಟಿಕ್ದಾಗನ ಇಲ್ಲಿ ಯಾವ ಬೆಕ್ಕದ ಇಲಾಖೆ ಇದ್ರು ಯಾವ ಇಲಾಖೆದವ್ರು ನಮ್ಮ ತೇರದಾಳ್ ಬದಲು ಯಾರು ಕಾಳಜಿ ಇಲ್ಲ, ಪೂರ ನಿರ್ಲಕ್ಷ್ಯ ಮಾಡತ್ತಾರು. ಅದನ್ನ ಯಾಕೆ ಅನ್ನೋದು ಎಲ್ಲ ಅಧಿಕಾರಿಗಳು ನಮಗೆ ಸ್ಪಷ್ಟಪಡಿಸ್ಬೇಕು. ಮುಂದೆ ನಮಗೆ ನಾಳೆ AC ಅವ್ರು ಬಂದ ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಗೊತ್ತಿಲ್ಲ, ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಹಾಕಿವಿ ಅಂದ್ರೆ ಏನು ಎಲ್ಲರೂ ಕೂಡ ವಿಚಾರ ಮಾಡ್ತೀವಿ. ಇಲ್ಲಾಂದ್ರೆ ರೀ ನಾವು ಸಾಮೂಹಿಕ ರಾಜೀನಾಮೆ ಕೊಟ್ಟ ಅವ್ರ ಅಧಿಕಾರಿಗಳು ತಮ್ಮ ದರ್ಬಾರ್ ನಡೆಸಲಿ. ಈಗ ನನ್ಗೆ ಅವ್ರದ್ದು ನಡೆದೈತ್ರಿ, ಹೆಸರಿಗೆ ಅಟ್ಟ ನಾವು ಆಗಿ ಮಂದಿ ಕಡೆ ಬೇಸ್ಕೊಳಕ್ ನಾವ್ರಿ. ಅಂದ್ರೆ ಈಗ ದಬ್ಬಾಳಿಕೆ ನಡೆದಿದೆ ಅಂತ ಅವ್ರ ಎಲ್ಲ ರೀ. ಒಂದು ಕೆಲವೊಂದು 2-3 ಮಂದಿ ಅಧಿಕಾರಿಗಳದಾರಿ, ಅವ್ರಷ್ಟ ಬರ್ತಾರೆ. ಉಳ್ಕಿದಾರಕ್ಕೆ ಯಾರು ಜಾಸ್ತಿ ಬರಲ್ರಿ. ಆಫೀಸ್ ಟೈಮ್ ಎಷ್ಟ್ರಿ? 10 ಗಂಟೆಗೆ ರೀ. 11-12 ಸುಮಾರು ಬರ್ತಾರೆ ಎಲ್ಲ ಅಧಿಕಾರಿಗಳು. ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಒಳಗ ತಂಬಿನ ವ್ಯವಸ್ಥೆನೂ ಇಲ್ರಿ.
ಅವ್ರು ಯಾರು ಬರ್ತಾರೆ ಯಾವಾಗ ಯಾರು ಹೇಳೋರಿಲ್ಲ ಕೇಳೋರು. ನಾವು ಕೇಳೋಣ ಅಲ್ಲಿ ಮೀಟಿಂಗ್ ಹೋಗಿದ್ರು ವಿಸಿಲ್ ಹೋಗಿದ್ರು ಇದನ್ನ ಹೇಳ್ತಾರೋ. ಸಾರ್ವಜನಿಕ ಬಂದ್ರೆ ಯಾರಿಗೂ ಸಾರ್ವಜನಿಕರಿಗೂ ನಮಗ ಕಿಮ್ಮತ್ ಇಲ್ಲ, ಸಾರ್ವಜನಿಕರಿಗೆ ಕಿಮ್ಮತ್ ಇರ್ತೈತಿ. ಹಿಂಗಾಗಿ ನಾವು ಬ್ಯಾಸೋತ್ತ ಈ ಇದಕ್ ಧರಣಿ ಕೂತೀವ್ರಿ. ನಮಗ್ ಒಟ್ಟ ನ್ಯಾಯ ಸಿಗ್ತೈತಿ ಬಿಡ್ತೈತಿ ಗೊತ್ತಿಲ್ಲ. ನಮ್ಮ ಊರ್ ಮಾತ್ರ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸದಸ್ಯರು ಕೂಡಿ ನಿರ್ಣಯ ತಗೊಂಡಿವ್ರಿ. ಅಷ್ಟೇ, ಧನ್ಯವಾದ. ಸರ್, ಈಗಾಗಲೇ ನಮ್ಮ ತೇರದಾಳ ಪುರಸಭೆಯಲ್ಲಿ ಎಲ್ಲ ಅಧಿಕಾರಿಗಳು, ಪುರಸಭೆ 23 ಸದಸ್ಯರಿಗೆ ಸ್ಪಂದನೆ ಇಲ್ಲ. ಆಮೇಲೆ ಊರಿನ ಹಿತದೃಷ್ಟಿಯಿಂದ ನಾವು ಒಂದು ಪುರಸಭೆಗೆ ಕೀಲಿ ಹಾಕಿವಿ. ಆಮೇಲೆ ಈಗ ಮೇಲಾಧಿಕಾರಿಗಳಾದಂಥ AC ಮೇಡಮ್ರು ಇಲ್ಲಿ ತುರ್ತಾಗಿ ಬರಬೇಕು, ಬಂದು ಸ್ಪಂದನೆ ಕೊಟ್ರಂದ್ರೆ ಹಂಗೆ ಸ್ಪಂದನೆ ಮಾಡ್ಲಿಕ್ಕಂದ್ರೆ ನಾವು ರಾಜೀನಾಮೆ ಕೊಡೋದು ನಿರ್ಧಾರ ಮಾಡೀವಿ. ಅವ್ರು ಬರೋ ಮಟ್ಟ ನಾವು ಹೇಳಂಗಿಲ್ಲ. ಈಗೇನಾಗೈತೆ ರೀ, ಊರಿನ ಹಿತದೃಷ್ಟಿಯಿಂದ ನಮಗೆ ಸಾರ್ವಜನಿಕ 1000-2000 ಓಟ್ ಹಾಕಿ ಆರಿಸಿ ತಂದಿರ್ತಾರೆ. ಈಗ ನಾವು ಆಫೀಸ್ನಲ್ಲಿ ಬಂದು ಸರ್ ಅದೈತಿ ಸರ್ ಇದೈತಿ ಕೆಲಸ ಮಾಡತ್ತೆ ಹೇಳ್ತೀವಿ. ನಮಗೇನಂತಾರೆ ರೀ, ವಾರ್ಡ್ದಾಗ ಹೋದಿವಿ ಅಂದ್ರೆ ರೀ, ಇಲ್ಲಿ ತಮ್ಮ ಇದೊಂದು ಕೆಲಸ ಐತಿ, ಗಟರ್ ತೆಗಿ, ಲೈಟ್ ಹಾಕು, ನೀರು ಬಿಡಿಸು, ಇವ್ರು ಮೂರು ಬಿಟ್ಟರೆ ಬೇರೆ ಕೆಲಸ ಇರೋದಿಲ್ಲ. ಮೂಲಭೂತ ಸೌಕರ್ಯ ಈ 3 ಕೆಲಸ. ಅದು ಬಿಟ್ರೆ ಅನುದಾನ, ಈಗ ಅನಾರು ಹೇಳಿದಂಗೆ ಇದು 15ನೇ ಹಣಕಾಸದು ಹೋದ ಸಲದು ಇನ್ನಾದರೂ ಟೆಂಡರ್ ಆಗಿಲ್ಲ ನಮ್ಮಲ್ಲಿ. ಇಂಜಿನಿಯರ್ ಸಾಹೇಬ್ರು ಹೋಗಿ ಕೇಳಂತಲೇ ಅದೇನೋ ಬೇಕಾಬಿಟ್ಟಿ ಹೇಳಿದಂಗೆ ಉಡಾಪೆ ಉತ್ತರ ಕೊಡು, ಈ ಥರ ಮಾಡ್ಕೊತ ನಡೆದಾರ್ರಿ. ಅದಕ್ಕೆ ಏನೈತ್ರಿ, AC ಮೇಡಮ್ರು ಇಲ್ಲಿ ಬರ್ಬೇಕ್ರಿ, ಬಂದು ನಮ್ಗೆ ತುರ್ತಾಗಿ